ಬನ್ನಿ ಪತ್ರ ಓದೋಣ. ಗುರುಜಿ, ಈ ಪತ್ರನ ನೀತು ಅವ್ರು ಬರಿತಾ ಇದ್ದಾರೆ ತುಮಕೂರಿನಿಂದ. ಶ್ರೀ 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 ನರೇಂದ್ರ ಬಾಬು ಶರ್ಮಾ ಗುರೂಜಿಯವರಿಗೆ ನಿಮ್ಮ ಅಭಿಮಾನಿ ಮಾಡೋ ಕೋಟಿ ಕೋಟಿ ನಮಸ್ಕಾರಗಳು. ನಾವು ಪತ್ರ ಬರೆದ ಉದ್ದೇಶ ಏನಂದ್ರೆ, ನನ್ನ ಕಷ್ಟಗಳನ್ನ ನಿಮ್ಮಲ್ಲಿ ಹೇಳ್ಕೊಳ್ತಾ ಅದಕ್ಕೆ ನೀವು ಪರಿಹಾರ ಸೂಚಿಸ್ತೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ ಗುರುಜಿ ಅಂತ ಹೇಳ್ತಿದ್ದಾರೆ. ನನ್ನ ಹೆಸರು ನೀತು ಗುರುಜಿ, ತುಮಕೂರಿನಿಂದ ಈ ಪತ್ರ ಬರಿತಾ ಇದ್ದೀನಿ. ನಾನು ನನ್ನ ತಂದೆಯ ಕುರಿತು ಕೇಳಬೇಕಾಗಿದೆ ಅಂತ ಹೇಳ್ತಾ, ಅವ್ರ ತಂದೆ ಹೆಸರು ಶಿವಪ್ರಸಾದ್ ಅಂತೆ ಗುರುಜಿ. ಇವರಿಗೆ ಪೊಲೀಸ್ ಉದ್ಯೋಗ ನಡೀತಾ ಇದೆ. ಈ ತಿಂಗಳು ಕೊನೆಗೆ ಅವರು ವೃತ್ತಿ ಹೊಂದ್ತಾ ಇದ್ದಾರೆ. 20 ವರ್ಷದಿಂದ ಪೊಲೀಸ್ ಕ್ವಾರ್ಟರ್ಸ್ ನಲ್ಲೇ ಒಂದೇ ಮನೆಯಲ್ಲೇ ನಾವು ವಾಸಿಸ್ತಾ ಇದ್ವಿ. 3-4 ಸಲ ವರ್ಗಾವಣೆಯಾದ್ರೂ ಎಲ್ಲೂ ತೆರಳದೆ ಅದೇ ಮನೆಯಲ್ಲಿ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸ್ತಾ ಬಂದಿದೀವಿ ಅಂತ ಹೇಳಿದ್ದಾರೆ ಗುರುಜಿ. ಇದು ನಮ್ಗೆ ಕೊನೆ ವರ್ಷ. ನಾವ್ ಯಾವುದೇ ಸ್ವಂತ ಮನೆಯನ್ನ ಕೂಡ ಮಾಡ್ಕೊಂಡಿಲ್ಲ. ನಿರ್ಮಾಣ ಮಾಡೋಕೆ ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇದೆ. ಅವರ ತಮ್ಮ ತಂಗಿಯರು ಇರುವ ಜಮೀನಿಗೆ ಮನೆ ಕಟ್ಟೋಕ್ ಬಿಡ್ತಿಲ್ಲ. 30-40 ಇರೋ ಜಮೀನಲ್ಲಿ ಎಲ್ಲರೂ ಭಾಗ ಬೇಕು ಅಂತ ಬೇರೆ ಕೇಳ್ತಿದ್ದಾರೆ. ಆದ್ರೆ ಅವರು ನಮ್ಗಿಂತ ಅನುಕೂಲವಾಗಿದ್ದಾರೆ ಗುರುಜಿ, ನಮ್ಗಿಂತ ಒಂದು ಕೈ ಮೇಲೆ ಇದ್ದಾರೆ, ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಂತ ಅವ್ರ ಪಾಪ ಕಷ್ಟ ಹೇಳ್ಕೊಳ್ತಿದ್ದಾರೆ ಗುರುಜಿ. ನಮ್ಮ ತಂದೆಗೆ ಅವರ ತಂದೆ ಮಾಡಿಟ್ಟಿರುವ ಆಸ್ತಿ ಅಂದ್ರೆ 5.5 ಎಕರೆ ತೆಂಗಿನ ತೋಟ ಅಷ್ಟೇ ಗುರುಜಿ. ಆ ಒಂದು ತೋಟದಲ್ಲಿ ನಮ್ಮ ಅಜ್ಜಿಯ ಹೆಣವನ್ನ ಹೂತಿದ್ವಿ. 10 ವರ್ಷ ಆಯ್ತು ಅವ್ರು ಸತ್ತು. ಹಾಗಾಗಿ ನಮ್ಗೆ ಈ ತೊಂದರೆ ಕಾಡ್ತಿದ್ಯಾ, ಈ ಒಂದು ಜಾಗವನ್ನ ಮಾರಕ್ಕಾಗ್ತಿಲ್ವಾ ಅಂತ ಕೇಳ್ತಿದ್ದಾರೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಹಳ ಉನ್ನತ ಸ್ಥಾನ. ಅಂದ್ರೆ ಮನೆ ಮಾಡ್ಕೊಳಕ್ಕಾಗಿಲ್ಲ ಅನ್ನೋದು ಅಲ್ಲಿರತಕ್ಕಂಥ ಒಂದು ದೋಷಕ್ಕಿಂತ ಈ 30-40 ದೋಷ ಏನು ಮನೆಯಲ್ಲಿ ನಿವಾಸವಾಗಿದ್ದೀರಾ ಅಷ್ಟೂ ಜನ ಸೇರ್ಕೊಂಡು ಅಥವಾ ಅದರ ಮೇಲೆ ಬಹಳ ಜನ ಕಣ್ಣು ಬಿದ್ದಿದೆಯೋ ಆ ಮನೆ ದೋಷನೇ ಸರಿ ಇಲ್ಲ. ಅಂದ್ರೆ ಆ ಮನೆಯಲ್ಲಿರ್ತಕ್ಕಂಥ ವಿಶೇಷ ಏನಂದ್ರೆ ಅಗ್ನಿಮೂಲೆ ಮೇಲಿರ್ತಕ್ಕಂಥ ಅವಕಾಶ. ಯಾವತ್ತೂ ಒಂದು ಹೆಣ್ಣಿಗೆ ದುಃಖ ಬರೋದು ಅಥವಾ ಯಾವ ಕಾಲಕ್ಕೂ ಮನೆಯಲ್ಲಿ ತಂದೆಗೆ ಕಷ್ಟ ಬರೋದು ಅಗ್ನಿಮೂಲೆ ಮೇಲಿದ್ದಾಗ. ಅಂದ್ರೆ ಹೈಟ್ ಆಗಿದ್ದ ಪಕ್ಷದಲ್ಲಿ ನೀವು ಕೆಳಗಡೆ ನೋಡಿ, ದಕ್ಷಿಣ ಕೆಳಗಡೆ ಹೋಗಿರುತ್ತೆ ಅಥವಾ ಪಶ್ಚಿಮ ಕೆಳಗಡೆ ಹೋಗಿರ್ತಕ್ಕಂಥ ಅವಕಾಶ ಖಂಡಿತ ನಿಮ್ಮ ಮನೇಲಿ ಆಗಿದೆ. ಆಗ ಏನಾಗುತ್ತೆ, ವಾಸ್ತು ದೋಷದಲ್ಲಿ ಪೂರ್ವ ಎತ್ತರ ಬಂದಾಗ ಅಗ್ನಿಯೇ ಮೇಲೆ ಬಂದಾಗ, ಅದೇ ರೀತಿ ಉತ್ತರ ಮೇಲೆ ಬಂದಾಗ ಧನಪ್ರಾಪ್ತಿ ಇಲ್ಲದಿದ್ದಾಗ ಈ ಒಂದು ದೋಷಗಳು ದಕ್ಷಿಣ ಕೆಳಗಡೆ ಹೀಗೆ ಡೌನ್ ವಾಟೆ ಬಂದಾಗ, ಪಶ್ಚಿಮ ಡೌನ್ ಹಾಗೆ ವಾಟೆ ಬಂದಾಗ ಹೆಣ್ಣಿಗೆ ತುಂಬಾ ಕಷ್ಟ, ನೋವುಗಳು, ಏನನ್ನು ಅನ್ಕೊಂತಾರೋ ಅದು ಕೈಗೆ ಸಿಗ್ತಾ ಇರಲ್ಲ. ಆ ತರದ ಅವಕಾಶವನ್ನು ಜಾಸ್ತಿ ಮಾಡುತ್ತೆ. ಒಂದು. ಎರಡನೇದಾಗಿ ಇಲ್ಲಿ ಹೆಣ್ಣಿನ ದೋಷನೇ ಜಾಸ್ತಿ ಅಂದ್ರೆ ತಂದೆಯವರ ತಾಯಿ ಅಂದ್ರೆ ಅಜ್ಜಿ 5 ಎಕರೆ ಜಮೀನು ಅವ್ರು ಕೊಟ್ಟಿರ್ತಕ್ಕಂಥ ಪೂರ್ವಾರ್ಜಿತ ಕರ್ಮದ ಆಸ್ತಿಯನ್ನ ಹೆಣವನ್ನ ಹೂತಿದ್ದೀರಾ. ಎಲ್ಲಿ ಹೂತಿದ್ದೀರಾ? ನೀವು ಮಾಡೋ ದೊಡ್ಡ ತಪ್ಪಂದ್ರೆ ಮಧ್ಯದಲ್ಲಿ ಹೂತಿದ್ದೀರಾ. ಆ ಮಧ್ಯದಲ್ಲಿ ಹೂತಾಗ ಹೆಂಗೆ ಕತ್ತರಿಸ್ತೀರಾ? ಈ ಕಡೆ ಕತ್ತರಿಸಿದ್ರೆ ಅವ್ರಿಗೊಂದು ಭಾಗ ಹೋಗುತ್ತೆ, ಆ ಕಡೆ ಕತ್ತರಿಸಿದ್ರೆ ಈ ಕಡೆ ಹೋಗುತ್ತೆ. ಈ ರೀತಿಯಾದ ದೋಷಕರದಲ್ಲಿ ನೀವು ಅಲ್ಲೂ ನೋಡ್ಬೋದು ಅಗ್ನಿ ಮೂಲದಲ್ಲಿ ಏನಿದೆ, ನೀರಿದೆ. ಸೊ ನಿಮ್ಮ ಬಾವಿಯಲ್ಲಿದೆ, ಅಗ್ನಿಮೂಲೆಯಲ್ಲೇ ಇರತಕ್ಕಂಥ ಅವಕಾಶ. ಈ ಹೆಣವನ್ನು ಹೂತಿರ್ತಕ್ಕಂಥದ್ದು ಎಲ್ಲಿ? ಪೂರ್ವಾಭಿಮುಖಕ್ಕೆ ಮಾಡಿರ್ತಕ್ಕಂಥದ್ದು. ಅಂದರೆ ತಲೆಯನ್ನ ಪೂರ್ವಾಭಿಮುಖಕ್ಕೆ ಮಾಡಿ ಹೆಣವನ್ನು ಹೂತಿದ್ರೆ ಇದು ಖಂಡಿತ ಖಚಿತವಾಗಿ ನಡೆದಿರುತ್ತೆ. ಅದಕ್ಕೋಸ್ಕರ ಆ ದೋಷಗಳು ಹೀಗಿದ್ದಾಗ ಮನೆಗೆ ಹೆಣ್ಣು ಮಕ್ಕಳಿಗೆ ತೊಂದರೆ, ಹೆಣ್ಣು ಮಕ್ಕಳಿಗೆ ದುಃಖ, ಮನೆ ಯಜಮಾನನಾಗಿರ್ತಕ್ಕಂಥ ಆರೋಗ್ಯ ಪರಿಸ್ಥಿತಿ ಕೈಗೆ ಬಂದಿರೋದು ಬಾಯಿಗೆ ಬರೆದಿದ್ದ ಹಾಗೆ ಅವಕಾಶವನ್ನು ಮಾಡೋದು ಇಂಥ ಒಂದು ಸಂದರ್ಭ. ಅದಕ್ಕೆ ನೀವು ಮನೆಯನ್ನ ಖಂಡಿತವಾಗ್ಲೂ ಕಟ್ತೀರಾ, ಯೋಚನೆ ಇಲ್ಲ. ನೀವು ಮಾಡಬೇಕಾದಿಷ್ಟೇ, 5 ಎಕರೆ ಜಮೀನಲ್ಲಿ ಯಾರಿಗೆ ಹೊಂದಬೇಕು, ಅಕಸ್ಮಾತ್ ಅವ್ರ ಅನುಕೂಲ ಇರಲಿ ಅನುಕೂಲ ಇಲ್ಲದೆ ಇರಲಿ ತಲೆ ಕೆಡಿಸ್ಕೊಳ್ಳದೆ ಅದನ್ನ ಭಾಗ ಮಾಡಿ ಅದನ್ನ ಮಾಡ್ಕೊಳ್ತಕ್ಕಂಥ ಸಿದ್ಧಾಂತ ಏನು ಅಂದ್ರೆ ಇಷ್ಟೇ. ನೀವು ರಾಮೇಶ್ವರದ ಹತ್ರ ಹೋಗಬೇಕು. ಆ ರಾಮೇಶ್ವರದಲ್ಲಿರ್ತಕ್ಕಂಥ ವಿಶೇಷ ಅಂದ್ರೆ ಬಿದ್ದ ಆಂಜನೇಯ ಅಂತಿದ್ದಾನೆ ಒಂದು. ಎರಡನೇದಾಗಿ ಶಿರ್ಡಿ ಹತ್ರ ಹೋಗಬೇಕು. ಅಲ್ಲಿ ಶಿರ್ಡಿಯಷ್ಟು ಹತ್ರ ಮಹಾ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಇದೆ. ಆ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಪರ್ವತ ಆಂಜನೇಯನಿದ್ದಾರೆ, ಅಲ್ಲೂ ಬಿದ್ದ ಆಂಜನೇಯ ಮಲಗಿರೋ ಆಂಜನೇಯ. ಇನ್ನೊಂದು ಅಲಹಾಬಾದ್ಗೆ ಹೋಗಬೇಕು, ಅಲ್ಲಿ ಮಲಗಿರತಕ್ಕಂಥ ಆಂಜನೇಯ. ಅಂದ್ರೆ ಆಂಜನೇಯನು 3 ದಿಕ್ಕಲ್ಲೂ ಮಲಗಿ ನಿದ್ದೆಯನ್ನ ಮಾಡತಕ್ಕಂಥ ವಿಗ್ರಹದ ಹತ್ರ ತಂದಿರತಕ್ಕಂಥ ಮಣ್ಣನ್ನ, ಅಂದರೆ ನಿಮ್ಮ ಮನೆಯ ಅಂಗಳದಲ್ಲಿರ್ತಕ್ಕಂಥ ಮಣ್ಣನ್ನ, ಈ ಮನೆದು ಪ್ಲಸ್ 2ನೇ ಭಾಗ ಅಲ್ಲಿರ್ತಕ್ಕಂಥ ಜಮೀನ್ದು, ಅದು 2ನೇ ಭಾಗ. ಆ ಜಮೀನಲ್ಲಿ ಹೆಣದ ಪಕ್ಕದಲ್ಲಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ತಗೋಬೇಡಿ. ದೇವಮೂಲೆಯಲ್ಲಿ ಇರತಕ್ಕಂಥದ್ದು ಮಧ್ಯ ಅಂದ್ರೆ ಇಡೀ ಭೂಮಿಯ ಮಧ್ಯಭಾಗದಲ್ಲಿ ಬಂದಿರತಕ್ಕಂಥ ಮಣ್ಣನ್ನ 3 ಹಿಡಿ ತಗೋಬೇಕು. 5 ಎಕರೆ ಜಮೀನಲ್ಲಿ ದೇವಮೂಲೆ ಜಾಗ, ಮಧ್ಯದ ಜಾಗ, ನೈಋತ್ಯ ಜಾಗ, ಈ 3 ಜಾಗದಲ್ಲಿ 3 ಹಿಡಿಯನ್ನ ಮಣ್ಣನ್ನು ಒಂದು ಕವರ್ಗೆ ಹಾಕೊಳ್ಳಿ. ಆ ಕವರ್ಲಿ ಮನೆಯಲ್ಲಿ ಅಂಗಳದಲ್ಲಿ ಇರತಕ್ಕಂಥ ಗೂಡಿಸಿಕ 30-40ನಲ್ಲಿ ದೊಡ್ಡ ಜಾಗ ಇರಕ್ಕಾಗಲ್ಲ, ಮಣ್ಣನ್ನು ಎಲ್ಲಿಂದ ತಗೊಳ್ಳೋದು. ಅದಕ್ಕೆ ಅಂಗಳ ಟೆರಸ್ ಮೇಲೆ ಗೂಡಿಸೋದಾಗ್ಲಿ ಅಥವಾ ಮನೆ ಸುತ್ತಲೂ ಅಂಗಳದಲ್ಲಿ ಗೂಡಿಸೋದಾಗ್ಲಿ ಆ ಗುಡಿಸಿರ್ತಕ್ಕಂಥ ಮಣ್ಣನ್ನೇ ತಗೊಂಡ್ರೆ ಸಾಕು. ಈ ಮಣ್ಣನ್ನ 2 ಮಿಶ್ರ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಹಾಲನ್ನು ಹಾಕಿ ಮನೆಯಿಂದ ಹೊರಟು ಬಿಡೋದು. 3 ಆಂಜನೇಯನ ಹತ್ರ ಹೋಗಿ ಈ ಮಣ್ಣನ್ನ ವಿಶೇಷವಾಗಿ ದಕ್ಷಿಣದಿಂದ ಉತ್ತರಕ್ಕೆ ಹೋಗಬೇಕು. ಎಲ್ಲೆಲ್ಲೇ
ದಕ್ಷಿಣದಿಂದ ಉತ್ತರಕ್ಕೆ. ಸೊ ಫಸ್ಟ್ ರಾಮೇಶ್ವರ ಮುಗಿಸ್ಬೇಕು, ತದನಂತರ ಆಂಜನೇಯ ಹತ್ರ ಪೂಜೆ ಮಾಡಿಸಿ ಆ ಮಣ್ಣನ್ನು ಮತ್ತೆ ತಿರುಗಿ ಎತ್ಕೊಂಡು ಹೋಗಬೇಕು. ಇಲ್ಲಿ ಬಿದ್ದಾಂಜನೇಯ ಆಗಿರ್ತಕ್ಕಂಥ ಶಿರಡಿ ಸಾಯಿಬಾಬಾ ದೇವಸ್ಥಾನ ಹತ್ರ ಇದೆ, ಅಲ್ಲಿ ಶಿರಡಿಗೆ ಹೋಗಿ ಪ್ರಾರ್ಥನೆ ಮಾಡೋದು, ಅಲ್ಲಿ ಆಂಜನೇಯ ಹತ್ರ ಪ್ರಾರ್ಥನೆ ಮಾಡೋದು. ಅಲಹಾಬಾದ್ಗೆ ಹೋಗಬೇಕು. ಈ ಮೂರು ಏನು ಅಂದ್ರೆ ಆಂಜನೇಯನು 3 ಸಂಚಾರ ನೇಮ, ಕಾಯ ವಾಚ ಮನಸ್ಸ ಇವತ್ತಿಗೂ ಒಂದು ಚಿರಂಜೀವಿ ಆಗಿರೋದ್ರಿಂದ ಆ ವಿಚಾರಗಳು ನಿಮ್ಗೆ ತಿಳಿಸೋದ್ರಿಂದ ಮಲಗಿರೋ ಆಂಜನೇಯ ಶವತ್ ಸ್ವರೂಪ, ಅಂದ್ರೆ ಸತ್ತೋದವನು ಬದುಕು ನಿಲ್ತ್ಕೊಂತಾನ, ಜೀವನೇನೆ ಸತ್ತೋಗಿದೆ ಅದಕ್ಕೆ ಬದುಕುತ್ತಾ, ಅಂದ್ರೆ ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ಆಂಜನೇಯನು ಯಾವತ್ತಾದ್ರೂ ಗಾಳಿ ಮುಖಾಂತರವಾಗಿ ಎದ್ದೇ ಹೇಳ್ತಾನೆ. ಮನೆಯ ಋಣವನ್ನು ತೀರಿಸ್ತಕ್ಕಂಥ ಒಂದಕ್ಕೆ ಖಂಡಿತವಾಗ್ಲೂ ನಿಮಗೆ ಭೂಮಿಯ ಋಣ ಅಂದ್ರೆ ಮನೆಯ ಋಣ, ಸ್ವಂತ ಮನೆಯ ಅವಕಾಶವನ್ನ ನಿಮ್ಮ ತಂದೆ ಪ್ರಯತ್ನ ಪಟ್ಟರು ಈ ಕೊನೆಯ ದಿವಸದ ಅವಧಿಯಲ್ಲಿ ಕುಜದೋಷ ಹೋಗುತ್ತೆ. ಕುಜ ಆದ್ರೆ ನಾವು ಮಣ್ಣು, ಅದಕ್ಕೋಸ್ಕರ ನಿಮ್ಮ ತಂದೆಗೆ ಕುಜದೋಷ ಇದೆ. ಎರಡನೇದಾಗಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಕುಜನು ನಿಮಗೆ ಯಾವ ಕಾಲಕ್ಕೂ ಸ್ತ್ರೀ ತೊಂದರೆ ಅಂದ್ರೆ ಕುಜನ್ ಜೊತೆ ಶುಕ್ರ ನಿಮ್ಮ ತಂದೆಗೆ ಜಾತಕದಲ್ಲಿ ಕೂತೇ ಇದ್ದಾನೆ, ಖಂಡಿತ ನೋಡಿ. ಅದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ತಂದೆ ಕೆಲಸ ಮಾಡೋದು, ಇದುವರೆ ತನಕ ಮನೆ ಆಗದೆ ಇರೋದ್ರಿಂದ ಕುಜದೋಷ. ಎರಡನೇ ಭಾಗ ಸ್ತ್ರೀ ಅಂದ್ರೆ ಅಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಸಂತಾನವೇ ಅಭಿವೃದ್ಧಿ ಆಗಿರ್ತಕ್ಕಂಥವ್ರು ಹೆಚ್ಚಾಗಿರೋದ್ರಿಂದ ಪರಿಪೂರ್ಣವಾಗಿರ್ತಕ್ಕಂಥ ದೋಷಗಳು. ಇದಕ್ಕೆಲ್ಲ ಶುಕ್ರ ಅಂದ್ರೆ ಮನೇಲಿರ್ತಕ್ಕಂಥ ಮಣ್ಣನ್ನು ಎತ್ಕೊಂಡು ಹೋಗಿ ಪೂಜೆ ಮಾಡಿಸಿ ಕೊನೆಯದಾಗ ಗಂಗೆಯಲ್ಲಿ ಬಿಟ್ಟು ನಮಸ್ಕಾರ ಮಾಡಿ ಬರಬೇಕು. ಅಲಹಾಬಾದಲ್ಲೂ ಬಿದ್ದ ಆಂಜನೇಯನ ಪೂಜೆ ಮಾಡಿ ತದನಂತರ ಗಂಗೆಯಲ್ಲಿ ಆ ತ್ರಿವಿಕ್ರಮ ಸ್ಥಾನದಲ್ಲಿ ತ್ರಿಮೂರ್ತಿಗಳಾಗಿರ್ತಕ್ಕಂಥ ತ್ರಿಶಕ್ತಿಯಲ್ಲಿ ಗಂಗೆ, ಯಮುನೆ, ಸರಸ್ವತಿ 3 ಜನ ಸಂಗಮ ಕ್ಷೇತ್ರದಲ್ಲಿ ನೀವು ಬಿಟ್ಬಿಡ್ಬೇಕು. ಅಲಹಾಬಾದಲ್ಲಿ ಬಿಟ್ಟ ತ್ರಿವೇಣಿ ಸಂಗಮ ಆಗತ್ತೆ. ಆ ತ್ರಿವೇಣಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಬಂದ್ಬಿಡಿ. ಇಷ್ಟು ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ನೀವು ಟ್ರೈನಲ್ಲಿ ಹೋಗಿ ಬರೋಷ್ಟರಲ್ಲಿ ನಿಮಗೆ ಒಳ್ಳೆ ಸೂಚನೆ ಸಿಗುತ್ತೆ. ಮನೋಪರಿವರ್ತನೆ, ನಿಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಯಾರ್ಯಾರು ನಿಮಗೆ ವಿರೋಧವಾಗಿದ್ದಾರೆ ಅವರೆಲ್ಲ ಮನೋಪರಿವರ್ತನೆ ಆಗುತ್ತೆ. ನೀರಲ್ಲಿ ಹೇಗೆ ಹರಿದೋಗುತ್ತೆ ಹಾಗೆ ನಿಮ್ಮ ಕಷ್ಟಗಳು ಹರಿದೋಗುತ್ತೆ, ಋಣಬಾಧೆಯ ತೀರುತ್ತೆ. ಅತಿ ಶೀಘ್ರದಲ್ಲಿ ನಿಮ್ಮ ಕೈ ಕೆಲಸ ಗೂಡುತ್ತೆ ಅಂತ ಈ ಮುಖಾಂತರ ಹರಸಿ ಹಾರೈಸಿ, ಖಂಡಿತ ವಿಶ್ವಾಸ ಅಲ್ಲ ಆತ್ಮವಿಶ್ವಾಸಪೂರ್ವಕವಾಗಿ ಭಗವಂತನ ಆಣೆಗೂ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ.